చెప్పు తినేనా ಇದು ರಾಮತಾರ ಸತ್ಯನಾರಾಯಣ ಹಾಗೆ 108 ಕಲಶಾಭಿಷೇಕ ಪೂಜೆ ರಾತ್ರಿ ಆನಂತರ ಬೆಳಕಿನ ಸೇವೆ ಮುಖ್ಯ ಪ್ರಾಣಿಗೆ ಇದು ರಾಮತಾರಕ ಹವನ 108 ಬಳೆಹಣ್ಣು ಜೇನುತುಪ್ಪಗಳಿಂದ ಮುಖ್ಯ ಪ್ರಾಣಿಗೆ ವಿಶೇಷವಾದ ಕಬ್ಬಿನಿಂದ ವಿಶೇಷವಾದ 1008 ಆವೃತ್ತಿಯಿಂದ ಹೂವು. ಸರಿ ಆಯ್ತಾ ಹೇಳಿದ್ರ ಇದಂ ಪರಮಯ ದೇವಸ್ಥಾನ अंजनानंदनम वीरम जानकी शोकनाशनम सुपीतमुत्तंकारं वंदे लंकाभयंकरं सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते व्यासा पद्मासनस्था उत्कटपुत्राय साक्षी गंभीरा भक्तनाभि तरभरणमिता शुभ्रवक्षोत्तरीया लक्ष्मी दिव्ये गजेन्द्रै मणिगणकट्टै स्थापिता हेमकुंभैः नित्यं सा पद्महस्ता मम वस्तुग्रहे सर्वमांगल्ययुक्ता सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्ना मम सर्वदा वरांकुशौ पाशमुपैति मुद्रां करे वहन्तीं कमलासनस्तां बालार्ककोटि प्रतिभां विनयितां वदेहमाद्यां जगदीश्वरीं अंजनानंदनं वीरं जानकी शोकनाशनं कपीशमक्षान्तारं वन्दे लंकाभयंकरम् रामाय रामभद्राय रामचंद्राय वीरसे रघुनाथाय नाथाय सीताय पते नमः ನೀವು ಹೇಳಿ ಮುಂದೆ अनंत शीर्षं जगदे कुंडलं पीतांबरं धूम्र सहस्रलोचनं उदार वीर्य विशदंष्टकराळजिम्बं नमामिनन्तं भुवनेकनाथं भुजंगीशाय विद्महे सर्पराजाय धीमहि तन्नः सर्पः प्रचोदयात् एकखट्वांगहस्तं भुजगपरिमितं पाशवेकं त्रिशूलं कपालं खड्गहस्तं धमरुकसहितं वामहस्ते पिनाकं चन्द्रार्धं केतुमाला नाराशिर उपुषं सर्पयज्ञोपवीतं कालं कालान्धकारं सकलदुरितहरं क्षेत्रपालं नमामि उद्युद्भास्करसन्निभं त्रणयनां नागेन्द्रभूतोज्ज्वलं हस्ते ध्यस्त कपाल खड्गमहतीं श्वेतार्चकट्कायुधं कांशुकिङ्किणीनूपुरा रवरवोरापूरिता श्यामकं ब्रह्मेशं त्रिपुराननं भयहरं ब्रह्मा विदानं भजे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरम् कल्याणाक्षरगात्राय कालिकाष्टप्रदाय श्रीमद्वे कृष्णनाथाय श्रीनिवासाय ते नमः नमस्तूर्याय चन्द्राय मंगलाय बुधाय शुक्रशनिभ्यश्चाराहवे केतवे शान्ताकारं भुजगसेनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिबुद्ध्यानगम्यं वन्दे विष्णुं भवभयहरं सर्वलोकैकनाथं मायण्डिला ಹಣ್ಣಿನ ಮಾಡಿದ್ದೆಲ್ಲ ನಾನು ಹಣ್ಣಿನ ಯಾರು ಗೊತ್ತಾಯ್ತಕ್ಕಣ್ಣ ನನ್ನ ಹತ್ರ ನೀನು ಪರಿಚಯ ಹೇಳಿದಿನ ಅಲ್ಲ ಅವರು ಇಬ್ಬಡ್ಲಿಲ್ಲ ಇಬ್ಬಡ್ಲಣ್ಣು ಕೇಳೋದು ನಾನು
ನಾನು ಮಾಡಿದ್ದೆ ಅಂತ ಹೇಳ್ಬಾರ್ದು, ಅವ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು. ನೀವು ಮಾಡಿಸಿದ್ರೆ ನಾವು ಮಾಡಿದ್ದೇವೆ, ಮಾಡಿರಲಿಲ್ಲ ಬರ್ತದೆ ಬಿಡಿ. ಹಂಗೆ ಬರ್ದೇ ಪ್ರಾರ್ಥನೆ ಮಾಡಿದ್ರೆ ಹೆಂಗೆ ಖುಷಿ ಆಗಿದೆ. ನೀವು ಒಂದು ಖುಷಿನ ಹಾಗೆ ನಾನು ಹೇಳ್ತಾ ಇದ್ದೆ ನಮ್ಮ ಇವತ್ತು ಅಲ್ಲಿ ಇನ್ನೂ ಆ ಮಂಟಪ ಆಗಲಿಲ್ಲ, ಹಾಗಾಗಿ ಲೇಟ್ ಆಗ್ತಾ ಇದೆ. ಹಾಗಾಗಿ ನಾನು ಫೋನಲ್ಲೇ ಬಿಟ್ಟು ಪಲ್ಲಕ್ಕಿ ಗಾಡಿ ಬಂದು ಕೂತ್ಕೊಂಡೆ. ಹೌದಾ ನೀವು ಹೇಳಿದ್ದಲ್ಲ, ಇಲ್ಲಿ ಮಂಟಪ ಗಡಿಬಿಡಿ ಮಾಡಿ ಮಂಟಪ ಎಲ್ಲ ಆದ್ಮೇಲೆ ಕೂತ್ಕೊಂಡೆ. ನಾಳೆಲ್ಲ ತಿಂದು ಈಗ ರಾತ್ರಿ ಇಡೀ ಫುಲ್ ತಿಂತಾನೆ. ಹಾಗಾಗಿ ನಿಮ್ಮ ಧರ್ಮದರ್ಶಿಗಳಲ್ಲಿ, ಕ್ಷೇತ್ರ ಅರ್ಚಕರಲ್ಲಿ, ಕ್ಷೇತ್ರದ ತಂತ್ರಿಗಳು ಇರಬೇಕಾಗಿತ್ತು. ಎಲ್ಲೊಂದ್ರು ಕಾರ್ಯಕ್ರಮ ಇರ್ತಾರ. ಹಾಗೆ ಆ ವೀರಭದ್ರ ಇಲ್ಲಿ ಕ್ಷೇತ್ರ ಹೇಗಾಯ್ತು ಅಂತ ನಮಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗಾಗ್ತದೆ ಅಂತ ನಾವು ಹೇಳಲಿಕ್ಕೆ ನಾವೇನು ದೇವರಲ್ಲ, ಭಗವಂತ ಮಾಡಿಸ್ತಾನೆ. ನೀವು ಭಕ್ತಿಯಿಂದ ಮಾಡಿಸ್ತಾ ಇದ್ದೀರಿ, ಧರ್ಮ ನಡೀತಾ ಇದೆ, ಧರ್ಮವನ್ನು ನಾವು ನಡೆಸ್ತಾನೆ. ಹಾಗೆ ಧಾರ್ಮಿಕ ವಿಧಾನಗಳು ನಾಳೆ ಆಗುವಂಥದ್ದು. ಹಾಗೆ ನೀವೇನು ಒಂದು ಪ್ರಾರ್ಥನೆ ಮಾಡಿದ್ದೀರಿ ಅಲ್ಲಿ ಬಂದು ಆ ಪತ್ರಿಕೆ, ಅದೇ ಥರ ಭಗವಂತನಿಗೆ ನಾಳೆ ಪ್ರಾತಃ ಕಾಲದಲ್ಲಿ ನಾವು ಎಷ್ಟು ಗಂಟೆ ಅಂದರೆ 8:30 ಮೇಲೆ ಬರ್ತೇವೆ. 8:30 ಬರುವ, ಅಭಿಷೇಕ ಮಾಡಿ ಅಲಂಕಾರ ಗೊತ್ತಾಯ್ತಾ. ಅಭಿಷೇಕಕ್ಕೆ ಜೇನುತುಪ್ಪ ಅಭಿಷೇಕ ಮಾಡೋಣ. ಶನಿವಾರ ಬಣ್ಣ ತಂದು ಕೊಟ್ಟರೆ ಮಾಡ್ತೇವೆ. ಅಭಿಷೇಕ ಮಾಡಿ ಮತ್ತೆ ನಾವು ಅಲಂಕಾರ ಮಾಡಿ ರೆಡಿ ಮಾಡಿ ಇರ್ತೇವೆ. ಮುಂದಿನ ಕಾರ್ಯಕ್ರಮ ಅನುಸಾರವಾಗಿ ಅವನ್ನ ನಿಂತ್ಕೊಂಡು ಮಾಡ್ತಾರೆ. ನಿಮ್ಮ ಕುಲದೇವರನ್ನ, ಗ್ರಾಮದೇವರನ್ನ, ಕುಲದೇವರಿಗೆ ಕಾಯಿ ಎತ್ತಿದ್ದಿಲ್ಲ ಕಡೆಗೆ ನಾಳೆ ಇರ್ತಾನೆ. ಆಯ್ತಾ. ಯಾವಾಗಲೂ ಭಗವಂತನ ಪ್ರಾರ್ಥನೆ ಮಾಡೋದೇನೆಂದ್ರೆ ನಾವಾಗಲಿ ನೀವಾಗಲಿ ನಾವು ಅಲ್ಲಿ ಕಾಯಿ ಇಟ್ಕೊಂಡು ಬರ್ತೇವೆ, ಕಾಯಿ ತಗೊಂಡು ಬರ್ತೀವಿ ಅಂತ ಹೇಳಿದ್ರೆ ನನಗೆ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ನಮ್ಗೆ ಗೊತ್ತಿದೆ ನಿಮ್ಗೆ ಹೇಳ್ಬೇಕಾಗುತ್ತೆ. ಈಗ ಹೊಂದಾಣಿಕೆ ಮಾಡ್ಕೊಂಡು ಪೂಜೆಯಲ್ಲಿ ಎಲ್ಲ ಸ್ಥಾನಗಳಲ್ಲಿ ನಿಂತಂಥ ವ್ಯಕ್ತಿಗಳೆಲ್ಲ ಒಂದೇನೆ. ವ್ಯಕ್ತಿಗಳು ಪ್ರಾರ್ಥನೆ ಮಾಡುವಂಥ ಆತ್ಮ ಬೇರೆ ಇರ್ತದೆ. ಅರ್ಥ ಆಯ್ತಾ. ಭೂಮಿ ಮೇಲೆ ನಾವು ನಿಂತಾಗ ನಮ್ಮಲ್ಲಿ ಪರಿಭೇದಗಳಿಲ್ಲ. ಭಗವಂತ ನಮಗೆ ಅನುಗ್ರಹ ಮಾಡಬೇಕಾದ್ರೆ ನಾವು ಎಲ್ಲರೂ ಭಕ್ತಿ ಶ್ರದ್ಧೆ, ಚಂಡೆ ಹೊಡೆಯೋರು, ವಾದ್ಯ ಮಾಡೋರು, ಸಗಣಿ ಹಾಕಿದವರು, ಪ್ರತಿಯೊಬ್ಬರು ಸೇವಕರು ಅಂತ ಆಗುತ್ತೆ. ಹೌದಾ ಸುಳ್ಳ? ಸೇವಕರು ಯಾರು? ಎಲ್ಲರೂ ಸೇವಕರು. ಈ ಪೂಜೆ ಮಾಡೋರು ಮಾತ್ರ ಅಲ್ಲ. ಆದರೆ ಗರ್ಭಗುಡಿ ಗರ್ಭ ಎರಡು ವ್ಯತ್ಯಾಸ. ನಿಮ್ಮ ತಾಯಿ ಹೊಟ್ಟೆಯಲ್ಲಿ ನೀವು ಹುಟ್ಟಲಿಕ್ಕೆ ಸಾಧ್ಯ ಬಿಟ್ಟರೆ ನಾನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಉಂಟಾ? ಹಾಗಾಗಿ ಗರ್ಭಗುಡಿಗೆ ಹೋಗುವವ ಅವನ ಪ್ರಧಾನಾರ್ಥಕ, ಇನ್ನೊಬ್ಬ ಅರ್ಥಕ ಇರ್ತಾರೆ. ಅದರಲ್ಲಿ ಬೇರೆ ವಿಚಾರವೇ ಇಲ್ಲ. ಗರ್ಭಗುಡಿ ಗರ್ಭ ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಜಗನ್ನೇ ಇಲ್ಲ. ಒಳ್ಳೆ ಅರ್ಥಕ್ಕೆ ಹೋಗ್ಬಿಟ್ಟು ಯಾವ ವಿಚಾರ ನಾನೇ ಹುಟ್ಟೋದಿಲ್ಲ ಅಂತ ಹುಟ್ಟೆ ನಾನೇ ಹುಟ್ಟಿದ್ದೀನಿ. ಹಾಗಾಗಿ ಗರ್ಭಗುಡಿ. ಹಾಗಾಗಿ ಪರಮಾತ್ಮ ಬಂದಿದ್ದಾನೆ, ಬಹಳ ಸಂತೋಷದಿಂದ ಬಂದಿದ್ದಾನೆ. ಬರಬೇಕಾದ್ರೆ 2 ಹೊಸ ಜಾಗಕ್ಕೆ ಹೋಗಿತ್ತು, ಅಂದವೇ ಇತ್ತು. ಮತ್ತೆ ಈ ಸಲ ಯಾಕೆ ಆ ಥರ ಅಪ್ಪಣೆ ಕೊಟ್ಟ ಗೊತ್ತಿಲ್ಲ. ನಾವು ಆಚೆಯಿಂದ ಬರೋದು ಯಾವುದು ಸಾಗರ ಇದ್ರ ಮೇಲೆ ನಮ್ಮ ಮಾವಿನಗುಂಡಿ ಮೇಲೆ ಬರೋದಾಗಿತ್ತು. ಯಾವುದನ್ನು ನಾವು ವಿಚಾರ ಮಾಡಿ ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ನೀನು ಹೆಂಗೆ ಹೋಗ್ತೀಯ ಅಂತ ಕೇಳ್ತೀವಿ. ಆ ಪ್ರಸಾದ ಕವರ್ ತಗೊಂಬರ. ಆಗ ಅವನು ಆ ಕಡೆಯಿಂದ ಹೋಗ್ತೇನೆ ಬಿಟ್ಟ. ಅದು ಸರಿಯಾಗಿ ಕುದುರೆಗೆ ಅಂತ ಹೇಳಿದ್ರೆ ಆ ಇಡುಗುಂಜಿ ಬದಿಗೆ ನಮ್ಮ ದೇವಸ್ಥಾನದ ಆ ಬದಿನೇ ಇತ್ತು. ಬೇಗ ಹೊರಟಿದ್ವಿ ನಾವು. ಹೋಗಬೇಕಾದ್ರೆ ಅಲ್ಲಿ ಒಂದು ಬಟ್ಟೆ ಅಂಗಡಿಯವರು ಭಕ್ತರಿದ್ದಾರೆ. ಮೊನ್ನೆ ಇತ್ತೀಚೆಗೆ ಅವರು ಭಕ್ತರಂದ್ರೆ ಅವ್ರ ಹತ್ರ ವ್ಯಾವಹಾರಿಕವಾಗಿ ನಮ್ಮ ವ್ಯವಹಾರ ಇತ್ತು. ಧಾರ್ಮಿಕವಾಗಿ ಅವರು ಇತ್ತೀಚಿನ ರಥೋತ್ಸವದಲ್ಲಿ ಬಂದಾಗ ಅವರಿಗೆ ಸಂಪೂರ್ಣವಾದ ಆಂಜನೇಯ ಏನಂತ ಗೊತ್ತಾಗಲಿಲ್ಲ. ಇವತ್ತು ಪೂರ ಗೊತ್ತಾಗ್ತದೆ. ಇವತ್ತು ರಾತ್ರಿ 11 ಗೊತ್ತಾಗ್ತದೆ ದೊಡ್ಡ ಬಟ್ಟೆ. ಹಾಗಾಗಿ ಅಲ್ಲಿ ಹೋಗಿ ಗಣೇಶೋತ್ಸವ ಎಕ್ಕಟ್ಟಿದ್ವಿ. ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಬರಬೇಕಾದ್ರೆ ನಮ್ಮ ಕ್ಷೇತ್ರದ ಭಕ್ತಾದಿಗಳಿಗೆ ನಾವು ಅವ್ರು ಹೇಳಿದಾಗ ಕೇಳಬೇಕು. ಅವರ ಇಲ್ಲಿ ಕರ್ಸೋದಾದ್ರು ನಾವು ಬರುವ ದಾರಿಯಲ್ಲಿ ಯಾರಾದ್ರು ಭಕ್ತರು ನಿಂತಿದ್ರೆ ಒಂದು ಕಾಯಿ ಹಿಡ್ಕೊಂಡ್ರು ಅದನ್ನು ಮಾಡಿಸ್ಬೇಕಂತ ಅದು ಅವನ ಅಪ್ಪಣೆ. ಅವ್ರು ಹೇಳೋದು ನಾನು ಹೇಳೋದಲ್ಲ. ಇದು ಯಾರೇ ಇರಲಿ ಕಾಣಿಕೆ ಹಾಕಲಿ ಬಿಡಲಿ ನಮ್ಮ ಅವನ ಸಂಬಂಧ. ಅವನು ಯೋಗ ಏನೋ ಒಂದು ಪುಣ್ಯ ಮಾಡಿರ್ತಾರೆ ಅವ್ರು ಹಿಂದಿನವರು, ಅಲ್ಲಿ ಕಾಯಿ ಹೊಡ್ತಾರೆ. ಹಾಗಾಗಿ ಇದು ಅವರು ಆ ನಂಬರ್ನು ಮಾಡಿದ್ರು, ನಾನು ಆಯಿತು ಇಂಥಲ್ಲಿದ್ದೇನೆ ಮುಟ್ಟಿ ನನಗೆ ಅದು ಯಾರಂತ ಗೊತ್ತಾಗ್ತಿಲ್ಲ. ಅಲ್ಲಿ ಹತ್ತಿರ ರಾಮಸರ ಅಂತಿತ್ತು. ಅಂದರೆ ನಿಮ್ಮವರು ಯಾರು ಅಂತ ಹೇಳ್ತೀವಿ. ಕಡೆ ನೋಡ್ಬೇಕಾರೆ ಅಲ್ಲಿ ಬಂದಿದ್ದಾರೆ, ಕ್ಷೇತ್ರಕ್ಕೆ ಬಂದಿದ್ದಾರೆ, ಕ್ಷೇತ್ರದ ಅಪ್ಪಣೆ ತಗೊಂಡಿದ್ದಾರೆ, ಎಲ್ಲ ಆಗಿದೆ. ಗುಡಿ ಕಟ್ತಾ ಇದ್ದಾರೆ. ಅಲ್ಲಿ ಹೋದ ಮೇಲೆ ಹೊಡೆ ಹಿಡಿದ ಮೇಲೆ ಚಳಿ ಇಲ್ಲ ಅಲ್ಲ. ಚಳಿ ಇದೆ, ಎಲ್ಲಿ ಬೆಳೆಸಿ ಎಲ್ಲಿ ನಮ್ಮ ರೂಮಲ್ಲೇ ಇದೆ. ಅಲ್ಲೇ ಮುಂಚೆ ಇದೆ ಅಲ್ಲ ಇಲ್ಲಿ ಈಗ ಚೇಂಜ್ ಮಾಡಿದ್ರೆ ನಮಗೆ ಹೇಳ್ತಿದ್ರು ನಮಗೆ. ಅಲ್ಲ ಹೇಳಲ್ಲ ಅಂದ್ರೆ ಈಗ ಮೇನ್ ಮತ್ತೆ ನಿಮ್ಮನ್ನ ಬೇರೆ ಬೇರೆ ಕಡೆ ಎಲ್ಲ ಮಾಡಕ್ಕೆ ಸರಿ ಆಗುತ್ತೆ.
ಗುರುಗಳ ಸ್ಥಾನದಲ್ಲೇ ಇದ್ರೆ ನಾವೆಲ್ಲ ಒಟ್ಟಿಗೆ ಇರ್ತೇವೆ. ನಾವು ಗುರು ಶಿಷ್ಯರೆಲ್ಲ ಒಟ್ಟಿಗಿರೋರು. ಹಂಗಾರ ಮತ್ತೆ ನಾವು ಹುಂಚದಲ್ಲಿ ಇರೋದು. ಹಂಗಾರ ಇಲ್ಲ ರೀ ನಾವು ಅವನೊಟ್ಟಿಗೆ ಬಂದಾಗ ನಮ್ಮ ಎಲ್ಲಿ ಬಂದ್ರು ಅಷ್ಟೇ ನಾವು ನಮ್ಮ ಶಿಷ್ಯರು ಅಂತ ನಾವು ಗುರುಗಳು ಅಂತ ಬೇರೆ ಪ್ರೀಭೇದ ಇಲ್ಲ. ಸರಿ ಸರಿ ನಾವು ಅಲ್ಲೇ ಉಳಿಯೋದು. ಅಲ್ಲ ಅಲ್ಲಿ ಬೇಕಾದ್ರೆ ಹೋಗ್ತೇವೆ ನಾಳೆ ಅಲ್ಲ. ಇಲ್ಲ ನಮಗೆ ಅವರಿದ್ದ ಪಲ್ಲಕ್ಕಿ ನಾವು ಹಿಡ್ಕೊಳಕ್ ಆಗೋದಿಲ್ಲ. ಅವ್ರನ್ನ ನಮ್ಮ ಸಮಾನತೆಯನ್ನು ನಾವು ನೋಡ್ತೇವೆ. ನೀವು ನಮ್ಮನ್ನು ನೋಡುವ ಭಾವನೆಗಳು ಬೇರೆ ಇರ್ತದೆ. ನಾವು ಆ ಥರ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ಷೇತ್ರದಲ್ಲಿ ಅವ್ರನ್ನ ಕೆಲಸ ಎಲ್ಲ ತಪ್ಪಿಸಿ ಕರ್ಕೊಂಡು ಬಂದಿರ್ತೇವೆ. ಯಾವುದೇ ಕೂಲಿಯನ್ನು ಕೊಡೋದಿಲ್ಲ. ನಾವು ಗೌರವವಾಗಿ ಕರ್ಕೊಂಡು ಬಂದಿರ್ತೀವಿ. ಹಾಗಾಗಿ ಅವ್ರು ಬಂದಾಗ ಅವ್ರ ಜೊತೆಗೆ ನಾನಿರ್ತೀನಿ. ಅವ್ರು ಬೇಕಾದ್ರೆ ಇಲ್ಲಿ ಮಲ್ಕೊಂಡ್ರೆ ಇಲ್ಲೇ ಬರ್ತೀವಿ. ಆಟೋದಿದ್ರೆ ಕಾಟೋನ್ ಮುಗ್ತಾಯ್ತು ನಂದು ಹಾಕಿ ಹೊರದಲ್ಲೂ ಮಲ್ತೇವೆ. ನಾಳೆ ನಾಳೆ ಒಂಚೂರು ಕಾಲು ನೋವಾಗುತ್ತೆ. ಅದಕ್ಕೇನು ಮಾಡ್ತಾರೆ ಗೊತ್ತಾಯ್ತಲ್ಲ. ಹಾಗಾಗಿ ಇವತ್ತು ಬಹಳ ಸಂತೋಷವಾಗಿ ಆ ಅನುಭವಿಸ್ತಾ ಬಂದಿದೆ. ಶಾಂತ ರೀತಿಯಲ್ಲಿ ಬಂದಿದ್ದಾನೆ. ಇಷ್ಟೇ ಅಲ್ಲ ಅವನಿಗಂದ್ರೆ ಹೋದ ಜಾಗ ಎಲ್ಲ ನೋಡಿದ್ರೆ ಈಗೆಲ್ಲ ಹೋಯ್ತಾ ಹೋಯ್ತಾ. ನಾಳೆ ಈಗ ದರ್ಶನ ಇದೆಯಾ? ನಾಳೆ ಮುಂದುಗಡೆ ಇವತ್ತಿನ ನಾಳೆಯಿಂದ ಆಗುವಂಥ ದರ್ಶನದಲ್ಲಿ ಹೇಳಿಕೆ ಏನಾಗ್ತದೆ ಅನುಚಾರವಾಗಿ ನೀವು ಪಾಲನೆ ಮಾಡಿ. ಏನು ಪಾಲನೆ ಮಾಡ್ತಾ ಇದ್ದೀರಿ, ತೊಂದರೆ ಇಲ್ಲ. ಇಲ್ಲಿನ ಯಾವುದೇ ಆಚಾರ ವಿಚಾರಗಳಲ್ಲಿ ಯಾವುದೇ ದೋಷಗಳು ಕಾಣುವುದಿಲ್ಲ. ಆ ಸತ್ಯವಾಕ್ಯವನ್ನು ಆ ಸುಬ್ರಹ್ಮಣ್ಯ ಕೊಡ್ತಾರೆ. ಅರ್ಥ ಆಯ್ತಾ? ಸುಬ್ರಹ್ಮಣ್ಯ ಸೇವೆಗಾರಿಗೆ ಬಂದರು. ಸುಬ್ರಹ್ಮಣ್ಯನೇ ಜಾತಿ ಹೇಳಬಾರ್ದು. ಜಾತಿ ಹೇಳಿದ್ರೆ ಈಗ ಗೌರ್ಮೆಂಟ್ ಇಲ್ಲ. ಮನುಷ್ಯ ಜಾತಿಯವರು ಹೇಳೋದು ಒಂದೇ, ಪ್ರಾಣಿ ಜಾತಿ ಹೇಳೋದು ಒಂದೇ ಅಂತ ಹೇಳ್ತಾರೆ. ಹಾಗಾಗಿ ವಾಕ್ಯವನ್ನು ಅವರವನ ಪೂರ್ವಾರ್ಜಿತ ಕರ್ಮದಿಂದ ಬರುವಂಥ ಫಲದಿಂದ ಅದು ಅವನ ಪಾತ್ರೆಯಾಗ್ತಾನೆ. ದರ್ಶನ ಬರ್ತದೆ, ಹೇಳಿಕೆ ಮಾಡ್ತಾರೆ. ಹಾಗಾಗಿ ನಮ್ಮ ಹಿರಿಯರು ಅವ್ರ ಹಿರಿಯರೆಲ್ಲ ಮಾಡಿದ ಪುಣ್ಯ ಬಿಡಿಸಿದ್ರೆ ನಾವು ಇಲ್ಲಿ ಬಂದಿದ್ದೇವೆ. ಅವ್ರು ಹಿರಿಯರೆಲ್ಲ ಮಾಡಿದ್ರೆ ಅವ್ರು ಪಲ್ಲಕ್ಕಿ ಹಿಡಿತಾರೆ. ನೀವೆಲ್ಲ ಕೇಳ್ತಾ ಇದ್ದೀರಿ. ಹಾಗಾಗಿ ನಾನು ಹೇಳಿದ್ರೆ ಎಲ್ಲ ಕೇಳಬೇಕಂತ ಹೇಳುದಿಲ್ಲ. ಕೇಳುವಂಥ ಮನಸ್ಸಿದ್ರೆ ಕೇಳ್ಬೋದು, ಇಲ್ಲ ಕಿವಿಗೆ ಹತ್ತಿಟ್ಕೊಳ್ಬೋದು. ಹಾಗಾಗಿ ಭಗವಂತ ಹೇಳಂತ ಹೇಳ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಂತ ಹೇಳಿದ್ವಿ ಅಲ್ವಾ? ಅದನ್ನೆಲ್ಲ ಅವನು ತಯಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪತ್ರಿಕೆ ನಮ್ಮಲ್ಲಿ ಇಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಮತ್ತು ಪುನಃ ಇಟ್ಟು ಪ್ರಸಾದ ತಗೊಂಡು ಇಲ್ಲ ಪ್ರಸಾದ ಅದ್ರಲ್ಲಿ ಒಂದು ರುದ್ರಾಕ್ಷಿಯನ್ನು ಕೊಡ್ಲಿಕ್ಕಿಲ್ಲ. ಇವತ್ತು ಅಲ್ಲಿ ಹೇಳಿಕೆ ಮಾಡ್ಬೇಕಾದ್ರೆ ರಾಮನ್ ಸರಕ್ಕೆ ಹೋಗ್ಬೇಕಂತ ಆ ಪತ್ರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದಾಗ ಪೂಜೆ ಮಾಡ್ತೇನೆ ನನ್ನ ಮಗ. ಅಲಂಕಾರ ಪೂಜೆ ಅಲಂಕಾರ ಅವನಿಗೆ ಬಿಡ್ತೇನೆ. ಮಾಡಿದಾಗ ಮಾಲೆಯನ್ನೇ ಕೊಟ್ಬಿಟ್ಟ. ಇವತ್ತು ರುದ್ರಾಕ್ಷಿನ ಮಾಲೆನೂ ಇನ್ನೊಂದು ರುದ್ರಾಕ್ಷಿ ಇದೆ. ಕ್ಷೇತ್ರದ ಚಕ್ರ ಮಗನೇ ನನಗೆ ಗೊತ್ತಾಗಲಿಲ್ಲ. ಈಗಾದ್ರೂ ಸಿಕ್ಕಾಪಟ್ಟೆ ಖರ್ಚಾಗೋದು. ರುದ್ರಾಕ್ಷಿ ತೆಗೆದ್ರೆ ಆ ಪ್ರಸಾದವನ್ನು ಸತ್ಯನಾರಾಯಣ ಪ್ರಸಾದ ತಂದಿದ್ದಾರೆ. ನಾಳೆ ನಿಮ್ಮಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಅದು 1000 ಜನಕ್ಕೆ ಹೋಗಲಿ, 100 ಜನಕ್ಕೆ ಹೋಗಲಿ ಪ್ರಸಾದ ಹಂಚ್ತಾರೆ. ಸತ್ಯನಾರಾಯಣ ಪ್ರಸಾದದಲ್ಲಿ ವಿಶೇಷ ಅಂದರೆ ಪ್ರಸಾದವನ್ನು ಕೇಳಿ ತಗೊಳ್ಬೇಕಂತ. ಹಾಗಾಗಿ ಆ ಪ್ರಸಾದ ಹೋಗಿ ಯಾರ ಮನೆಯಲ್ಲ ಮಾಡೋದು ಸಂಬಂಧನೇ ಇಲ್ಲ. ಇದು ನಮ್ಮ ಕ್ಷೇತ್ರದ ಪ್ರಸಾದ. ಈ ಪ್ರಸಾದವನ್ನು ನಾವಲ್ಲಿ ಪೂಜೆ ಮಾಡಿ ತಂದಿದ್ದು. ಅದಲ್ಲಪ್ಪ ರುದ್ರಾಕ್ಷಿ ಅಲ್ಲಿ ಗಾಡಿ ಅದನ್ನು ತಗೊಂಡು ಇದು ನಾವು ಹೇಳಿಕೆ ಮಾಡಿಕೊಂಡಿದ್ದೇವೆ. ಅವ ಕೊಟ್ಟಿರೋ ಪ್ರಸಾದ ಇದು ಅವ ಕೊಡಲೇ ಪ್ರಸಾದ ನಂತರ ಇದಲ್ಲ. ಆದರೆ ಈ ವಿಶೇಷ ಪ್ರಸಾದ ಇಲ್ಲಿಗಾಗಿ ತಂದಿದ್ದು. ಆ ಪ್ರಸಾದವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ತಗೊಂಡು ನಿಮ್ಮ ಮನೆಯಲ್ಲಿ ಕೂಡ ಇರಿಸಿ. ಆಯ್ತಾ? ಏನು ಬಾಳೆಹಣ್ಣು ಅಲಂಕಾರಕ್ಕೆ ಭಾಳ ಚಲೋ ಬಾಳೆ ಇದೆ. ಇಲ್ಲ ಏನು ತರಬೇಡಿ. ಬಿಕ್ಲಿ ಮಾಡ್ತಾನೆ ಅವ ಹಿಂಗೆ ಮುಟ್ಟಿದ್ರೆ ಸಾಕು, ಹಣ್ಣು ಚೆನ್ನಾಗಾಗುತ್ತೆ. ಸಾಕಾಯ್ತಾನ ಚಾ ಮಾಡ್ತಾನಂತೇಳಿ. ಈಗ ಅಡಿಗೆ ಭಟ್ರಿದ್ದಾರೆ. ನಾವು ಅಲ್ಲೇ ಉಂಟು ನನ್ನ ಶಿಷ್ಯ ಯಾರು ಬೆಳಿಗ್ಗೆ. ಹಾಗಾಗಿ ನಾನು ನನ್ನ ಜೊತೆಗೆ ಬಂದವರು ಜೊತೆಗೆ ಹೋಗುದು. ಅವರ ಕಷ್ಟಕ್ಕೂ ಸುಖಕ್ಕೂ ಎಲ್ಲದೂ ಅಲ್ಲಿ ಚೆನ್ನಾಗಿದೆ. ನೀವು ಮಾಡಿದ್ದೀರಲ್ಲ ಅಲ್ಲೇ ಮಾಡಿಲ್ವಾ? ಯಾವ ಥರ ಮಾಡಿದ್ದೀರಿ? ನೀವು ಮತ್ತೆ ಎಲ್ಲಿದ್ದಾದ್ರೂ ಏನಿಲ್ಲ ಅಂದ್ರೆ ನಮ್ದು ಫೋನ್ ಇನ್ನೊಂದು ಚೀಲ ಇದೆ. ಕವರ್ ಏನು ಮಾಡ್ತೀವಿ? ಇದು ಯಾವುದನ್ನು ನೋಡಿ ಈ ಸರ ಹಾಕಿಟ್ಟು ಇದು ನಿಮ್ಗೆ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಕ್ಷೇತ್ರದ್ದು ಅಲ್ಲ ತೋರ್ಸಕ್ಕೆ ಅಂದ್ರೆ ಮಾಲೆಯನ್ನು ಕೊಟ್ಟಿದ್ದಾನಂದ್ರೆ ಅರ್ಥ ಏನಂದ್ರೆ
ಸಂಪೂರ್ಣವಾದ ಖುಷಿಯಲ್ಲಿ ಬಂದಿದ್ದಾರೆ. ಸ್ವಲ್ಪ ಅರ್ಥ ಆಯ್ತಾ ನಿಮಗೆ? ನಮಗೆ ಖುಷಿ ಆಗ್ತದೆ ಬಿಟ್ಟು ಅನದರ್ ಕ್ವಶನ್. ಅವ ಖುಷಿ ಆದ್ರೆ ಜಗತ್ತು ಖುಷಿ ಇರ್ತದೆ. ಹಾಗಾಗಿ ಈ ಪ್ರಸಾದವನ್ನು 2 ಸೇರಿ ಕೊಟ್ಟರೆ ಇದನ್ನು ಜಾಗ ಕೊಡಿ 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 ಮೊದಲು ಇಟ್ಕೊಳ್ಳಿ. ಕಡಿ ಅವನು ಹಿಡ್ಕೊಳ್ಳಿ, ನಾನು ಪ್ರಸಾದ ಹಿಡ್ಕೊಳ್ಳಿ, ಇನ್ನು ತಗೋಬೇಡಿ. ಹಾಗೆ ನೀವು ಅಷ್ಟೇ ಅರ್ಚಕರು ಇಲ್ಲಿ ಅನುಚಾರವಾಗಿ ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಮಕ್ಕಳ ಕ್ಷಣ ಅವನ ಮಗನ ನಮ್ಮ ಹಿರೇ ಬರೀಲಿ ನಾವೇ ಮದುವೆ ಆಗಲಿಲ್ಲ ಅಂತ ಅಲ್ವಾ? ಹಂಗೆ ಯಾಕೆ ಹೇಳಿದ್ರಿ ಇಂಥ ಹಣವಂತ ಬಂದಾಗಿ ಮುಗಿಯೋದು. ಈಗ ನಾನು ಹೇಳಿದಂತೆ ಈಗ ಕೂಡ ನಂದು ನೇರ ದಿಟ್ಟ, ಮತ್ತೆ ಯಾವ ಚಾನಲ್ ಅಲ್ಲ. ನೀವು ಬರಬೇಕಾದ್ರೆ ಧಾರ್ಮಿಕ ಮನೋಭಾವ ಇರಬೇಕು. ಹಾಗೆ ಆಗ್ತದೆ. 10 ಸಲ ಕೇಳಬೇಕು ದೇವ್ರ ಹತ್ರ, 10 ಸಲ ಕೇಳಬೇಕು. ನೀವು ಬಂದಿ ಅಲ್ಲಿಗೆ ಕ್ಷೇತ್ರಕ್ಕೆ ಬರೋ ಕೇಳಿದ್ವಿ ಒಂದ್ಯಾ ಇನ್ನು ನಾನು ಬೈದಿದ್ದಲ್ಲ ತಮ್ಮ, ಮದುವೆ ಯಾಕೆ ಆಗೋದಿಲ್ಲ, ಆಗ್ತದೆ. ನಾನು ಹೇಳ್ತೀನಿ ಆ ಆಚಾರ್ಯರು ಬಂದು ಹೋಗಿದೆ ಅಲ್ವಾ? ಚಂದ್ರವರು ಒಂದ್ಸಲ ಬಂದಿದ್ರಲ್ಲ ನನಗೆ, ನೀವು ಬರಲಿಲ್ಲ, ನಿಮ್ಮನ್ನು ಬರೋಕ್ಕೆ ಹೇಳಿಲ್ಲ. ಇನ್ನೊಂದ್ಸಲ ಬನ್ನಿ, ಬಂದು ಸೇವೆ ಮಾಡಿ. ನಾನು ಬರೋದು ತುಂಬ ಹೇಳಿದ್ದೆ, ನನ್ನನ್ನು ನೋಡ್ಲಿಕ್ಕಲ್ಲ, ಭಗವಂತನ ಮೂಲ ರೂಪವನ್ನು ನೋಡಿ ಅಂತ. ಇದು ಮೂಲ ರೂಪ ಪ್ರಸಾದ ತಂದರೆ ಫಸ್ಟ್ ನಿಮ್ಮ ಕುಟುಂಬಕ್ಕೆ, ಅವರು ಅರ್ಚಕರಂತೂ ತಗೊಳ್ಳಿ, ಆಮೇಲೆ ನಿಮಗೆ ಕೊಡಿ. ನೀವು ಯಾರಿಗೂ ಕೊಡೋಕ್ಕಿಲ್ಲ, ಆದರೆ ಪೂರ್ಣ ಪ್ರಸಾದ ನಿಮ್ಮ ಕುಟುಂಬಕ್ಕೆ. ಇವತ್ತಿನ ಬೆಳಗಿನ ಪೂಜೆ ಮಾಡಿ, ಯಾಕಂದರೆ ನಾವು ಬರಬೇಕಾದ್ರೆ ಗೊತ್ತಿದೆ ನಿಮಗೆ ಎಷ್ಟು ಆರಂಭ ಬರ್ತದೆ. ಆದರೂ ಆಗಬೇಕಾಗ್ತಿದ್ದೆ. ನಮ್ಮ ಇತಿಹಾಸದಲ್ಲಿ ಗಾಡಿ ಸ್ವಲ್ಪ ಹಿಂಗಾಯ್ತು ಟರ್ನಿಂಗ್ನಲ್ಲಿ. ಕಾಯಿ ಇಟ್ಕೊಂಡೇ ಇಟ್ವಿ ನಾವು, ಕಾಯಿ ಸುಳ್ಳು ಇಟ್ಕೊಂಡಿದ್ವಿ. ಸೋಮೇಶ್ವರದಲ್ಲಿ ಕಾಯಿ ಸುಳ್ಳು ಇಟ್ಕೊಂಡಿರ್ತೀವಿ. ಯಾಕಂತ ಹೇಳಿದ್ರೆ ಎಂಥ ದುಷ್ಟ ಶಕ್ತಿ ಇದ್ದು ಆಂಜನೇಯನನ್ನು ಮಂದ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಅದನ್ನೇ ಗಮನ ಇಟ್ಕೊಂಡಿಲ್ಲ. ಹಾಗಾಗಿ ಎಲ್ಲಿ ಹೋದ್ರು ನಾವು ಹೇಳಿಕೆ ಏನು ಮಾಡ್ತೀವಿ ಅಂದರೆ, ಯಾವುದೇ ಜಾಗದಲ್ಲಿ ನಾವು ಹೋಗ್ಬೇಕಾದ್ರೂ ಭಗವಂತ ಒಂದು ಇರುವೆಗೂ ನೋವಾಗಬಾರ್ದು ಅಂತ, ಒಂದು ನಮಗೆ ಕಾಣಿದ್ದಂಥ ಸೂಕ್ಷ್ಮಕ್ಕೂ ನೋವು ಮಾಡಬಾರ್ದು. ಮತ್ತೆ ನಾವು ನೋವು ಮಾಡ್ತಾರಲ್ಲ. ಹಾಗಾಗಿ ಎಲ್ಲ ಒಳ್ಳೇದಾಗುವಂಥದ್ದು. ಅರ್ಥ ಆಯ್ತಾ? ನಾನು ಹೇಳಿ ಒಳ್ಳೇದಾಗುವುದಲ್ಲ, ಅವನು ಮಾಡುವಂಥದ್ದು. ನೀವು ಮಾಡುವಂಥ ಧರ್ಮದರ್ಶಿಗಳಾಗಿ ಮಾಡ್ತಾ ಇರುವಂಥ ಧರ್ಮ ಕಾರ್ಯ ಇದ್ಮೇಲೆ ಕ್ಷೇತ್ರದಲ್ಲಿ ಯಾರು ಅವಮಾನಗಳಿಗೆ ಇವು ಮಾಡೋದಕ್ಕೆ ಸಂಬಂಧ ಇಲ್ಲ. ಅದು ಏನಿದ್ರು ಆಂಜನೇಯನಿಗೆ ಬಿಟ್ಟಂಥ ವಿಷಯ. ಹಾಗೆ ಆ ತಾಯಿ ನೋಡ್ಕೊತಾರೆ, ಆಯ್ತಾ? ಸುಬ್ರಹ್ಮಣ್ಯ ನೋಡ್ಕೊತಾರೆ. ಯಾರಾದ್ರೂ ಮಾಡಿದ್ರೆ ಅವ್ರ ಮನೆ ಬಾಗಿಲಿ ನಾದ್ರ ಅವು ಕೂತ್ಕೊಂತಾರೆ, ನಮ್ಗೆ ಸಂಬಂಧ ಇಲ್ಲ. ಹಾಗಾಗಿ ನೀವು ವಿಚಾರ ಮಾಡದೆ ಅರ್ಥ ಇಲ್ಲ. ಇನ್ನು ಮುಂದಿನ ಕಾರ್ಯಕ್ರಮ ನೀರು ಹರಿದಾಗ ಆಗ್ತದೆ. ಆ ನೀರನ್ನು ತೋಟಕ್ಕೆ ಬಿಡ್ತೀರೋ ಹಳ್ಳಕ್ಕೆ ಬಿಡ್ತೀರೋ ಅದು ನಿಮ್ಗೆ ಸಂಬಂಧಪಟ್ಟ. ಅರ್ಥ ಆಯ್ತಾ? ತೋಟಕ್ಕೆ ಬಿಟ್ರೆ ತೋಟ ಒಳ್ಳೇದಾಗ್ತದೆ, ಹಳ್ಳಕ್ಕೆ ಬಿಟ್ರೆ ಏನಾಗ್ತದೆ ಅದು ಹೋಗ್ತಾ ಇರ್ತದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಸಮೃದ್ಧವಾಗಿ ಮಾಡಿ ಮುಂದಿನ ದಿನದಲ್ಲಿ ಅವ ಯಾವಾಗ ಬರ್ತಾರೋ ನಮ್ಗೆ ಗೊತ್ತಿಲ್ಲ. ಅವ ನಿಮ್ಮ ಭಕ್ತರ ದಿನ, ನಮ್ಮೆಲ್ಲರ ದಿನ. ನಾವು ಹೇಳಿದಾಗ ಅವ ಕೇಳಿದ್ರು, ಅವ ಹೇಳಿದಾಗ ನಾವು ಕೇಳ್ತೀವಿ. ನಾಳೆ ಬರ್ಬೇಕಂದ್ರೂ ಬಂದ ನೋಡಿ ಹೇಳ್ಕೊಡ್ತೇನೆ. ಹಾಗಾಗಿ ಬರುವಂಥ ದಿನದಲ್ಲಿ ಇನ್ನೂ ವಿಶೇಷವಾದ, ಯಾಕಂದರೆ ಈಗ ಅವ ಮಾತಾಡುವಂಥದ್ದಾದರೆ ನಾವೆಲ್ಲ ಇಲ್ಲಿಗೆ ಆಗ್ತದೆ. ರೋಮ ರೋಮಕ್ಕೆ ಕೋಟಿ ಲಿಂಗ ಉದ್ಧರಿಸಿದ ಅಂತ. ರೋಮ ರೋಮಕದಲ್ಲಿ ಕೋಟಿ ಲಿಂಗ ಇದ್ದಾರೆ, ಒಂದೊಂದು ರೋಮದಲ್ಲಿ. ಅವನೇನಾದ್ರು ಮಾತಾಡಿದ್ರೆ ನಾವೆಲ್ಲ ರೋಮನೂ ಅಲ್ಲ, ಎಂತೂ ಅಲ್ಲ, ನಾವು ತೃಣ ಮಾತ್ರ. ಆದ್ದರಿಂದ ಇಷ್ಟು ಬಾಳೆಹಣ್ಣೆಲ್ಲ ಯಾವ್ದಾದ್ರು ಮನುಷ್ಯ ತಿನ್ಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಬಾಳೆಹಣ್ಣು ಅವನಿಗೊಂದು ಬ್ರೇಕ್ಫಾಸ್ಟ್. ಮಕ್ಕಳಿಗೆ 2 ಶಾಲೆ ಕಲಿಸ್ಬೇಕಾದ್ರೆ 2 ಬಿಸ್ಕೆಟು ಒಂದು ಇದು ಹಾಕಿರ್ತಾರೆ, ಚಾಕ್ಲೇಟ್ ಆ ಥರ. ಅಂದರೆ ನೀವು ಮಾಡಿದ್ದು ಅವನಿಗೆ ಕಮ್ಮಿ ಆಯ್ತಂತ ಅರ್ಥ ಅಲ್ಲ, ಅವ ಅಂತ ಭಗವಂತ. ಹಾಗಾಗಿ ಮಾಲೆ ಸಣ್ಣಕ್ಕೆ ನಾವು ದೊಡ್ಡತ್ತೆ ಅನ್ನಲ್ಲ, ನಮ್ಮ ಅನುಭವ ನಾವು ಹಾಕಿ ನಾನು ಹಿಂಗೆ ಮಾಡ್ತೇನೆ ಮತ್ತು ಅಗಲಾಗ್ತದೆ. ಆ ಥರ ಅದು ಅವನ ಶಕ್ತಿ. ಹಾಗಾಗಿ ಭಕ್ತಿಯಲ್ಲಿ ಒಂದೇ ಮಾಲೆ ಸಾಕಾಗ್ತದೆ, ಭಕ್ತಿಯಲ್ಲಿ ಒಂದೇ ತುಳಸಿ ಸಾಕ್ತದೆ. ಹಾಗಾಗಿ ಮುಂದಿನ ಎಲ್ಲ ಕಾರ್ಯಕ್ರಮವನ್ನು ಅವ ನಿಂತು ಈ ಕ್ಷೇತ್ರ ದೇವರು, ಕ್ಷೇತ್ರದಲ್ಲಿ ವಿರೋಧ ಅಲ್ಲೊಬ್ಬ ಇದ್ದಾನೆ, ಯಾರು ಬ್ರಹ್ಮದೇವರು, ಪ್ರಧಾನ ಇವನೇ ಇಲ್ಲಿ. ಆಯ್ತಾ? ಸರಿ, ನಾಳೆ ಒಳ್ಳೆಯದಾಗಿ ಇಡಿ, ಕಾಯಿ ಇಡಿ, ಅನ್ನ ತೆಗಿ, ಎಲ್ಲ ಮುಟ್ಟಿದ್ರಲ್ಲ ಇಟ್ಟುಬಿಡಿ. ನೀವು ಅಲ್ಲಿ ಸರಿ ಶ್ರೀರಾಮ್, ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಯ್ತಾ? ಆ ಹೂವನ್ನು ಅದರೊಟ್ಟಿಗೆ ಇಟ್ಬಿಡಿ, ಅದೆಲ್ಲ ಬರಬೇಡ, ಇದರೊಟ್ಟಿಗೆ ಇವ್ರ ಹತ್ರ ನೀವು ತಗೊಂಡು ಅವ್ರಿಗೆ ಕೊಡಿ. ಇದು ಲಕ್ಷ್ಮೀ ದೈತ್ಯ ಪ್ರಸಾದ. ಇದನ್ನು ತಗೊಂಡು ಎಲ್ಲರಿಗೂ